ನಾರ್ಮಲಿ ರಿಕ್ಕಿಗೆ ಡ್ರೈವಿಂಗ್ ಅಂದರೆ ಅವರು ಫ್ಯಾಷನ್, ಎಲ್ಲ ವೆಹಿಕಲು ಒಂಥರ ಫ್ಯಾಷನ್ ರಿಕ್ಕಿ. ಅದರಿಂದಾಗಿ ನಾರ್ಮಲ್ ಡ್ರೈವರ್ ಇದ್ದರೂ ರಿಕ್ಕಿ ಅವರೇ ಓಡಿಸ್ತಾರೆ. ಅವ್ರಿಗೆ ಯಾಕಂದರೆ ಅವ್ರದ್ದೇ ಆದಂಥ ಇದರಲ್ಲಿ ಓಡಿಸೋ ಇದರಿಂದ ಅವರೇ ಓಡಿಸ್ತಾರೆ. ಅದನ್ನು ಟಾರ್ಗೆಟ್ ಮಾಡಿ ಆ ಡ್ರೈವರ್ ಸೀಟಿಗೆ ಮಾಡಿರ್ಬೋದು ಅಂತ ನಮಗೆ ಅನ್ನಿಸ್ತದೆ. ಬಹುಶಃ ಇನ್ನು ನಮ್ಮ ಇಲಾಖೆಯವರು ಅದನ್ನು ಉತ್ತಮ ರೀತಿಯಲ್ಲಿ ಖಂಡಿತವಾಗಿ ಅದನ್ನು ಇದು ಮಾಡ್ತಾರೆ. ಇನ್ನು ಏನಾದ್ರು ದ್ವೇಷ ಅಂತೂ ಮೊದಲಿಂದ ಮುತ್ತಪ್ರಯ್ಯವರ ಕಾಲದಿಂದ ಇದಿರ್ತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಯಾಕೆಂತಂದರೆ ಮುತ್ತಪ್ರಯ್ಯವರು ಬಹುತೇಕ ಬಾರಿ ಹೇಳೋರು, ಇಲ್ಲೇನಾಗುತ್ತೆ, ಈ ಒಂದು ಸದ್ದು ಮಾಡಬೇಕು ಅಂದರೆ ಅದಕ್ಕೆ ಒಂದು ಹೆಸರು ಇರಬೇಕು. ಹೆಸರು ಇರತಕ್ಕಂಥ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶನೂ ನಡೆದಿರ್ಬೋದು. ಅಥವಾ ಆಸ್ತಿ ವಿವಾದಕ್ಕೆ, ಈಗ ನಮ್ಮ ಲಾಯರ್ ಸಾಹೇಬರು ಹೇಳಿದಂಗೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಹೇಳಕ್ಕೆ ಬರಲ್ಲ. ಬಟ್ ಆಸ್ತಿ ವಿವಾದ ಇದರಲ್ಲಿ ಅವರ ಎರಡನೇ ಹೆಂಡತಿ ಮತ್ತು ಇದನ್ನು ಆ ಕೇಸು ಇತ್ತೀಚೆಗೆ ಅಷ್ಟೇ ಕಾಂಪ್ರಮೈಸ್ ಆಗಿ ಅದು ಒಂದು ಹಂತಕ್ಕೆ ಇತ್ಯರ್ಥ ಆಗಿತ್ತು. ಬಟ್ ಆದರೂ ಯಾವ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಕಾಂಪ್ರಮೈಸ್ ಆಗಿದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಅಥವಾ ಬೇರೆ ರೀತಿ ಯಾವುದು ಇದೆ ಅಂತ ಇನ್ನು ಪೊಲೀಸ್ ಇಲಾಖೆ ಅವ್ರದ್ದು ಏನು ಇನ್ವೆಸ್ಟಿಗೇಷನ್ ಇದೆ ಅದರಿಂದಲೇ ಗೊತ್ತಾಗ್ತದೆ. ಒಂದು ಕಡೆ ಸರ್ ಲ್ಯಾಂಡ್ ಇಶ್ಯೂದು ಕೇಳಿ ಬರ್ತಾ ಇದೆ ಸರ್ ಇವಾಗ ಅಂತ, ಮತ್ತೊಂದು ಕಡೆ ಎಲ್ಲಾದರೂ ಭೂಗತ ಲೋಕ ಎಂಟ್ರಿ ಆಯ್ತು ಅಂತ ಅನ್ಸುತ್ತೆ ಸರ್, ಆ ಥರ ಏನಾದರೂ. ಬಟ್ ಅಂದರೆ ಮುತ್ತಪ್ಪರವರ ದ್ವೇಷಕ್ಕೆ ಈ ಥರದ್ದು ಏನಾದರೂ ಸರ್ ಅದು ಹೇಳಕ್ಕೆ ಬರಲ್ಲ. ಬಹುಶಃ ಏನಂತಂದರೆ ರಿಕ್ಕಿಯವ್ರು ನಾರ್ಮಲಿ ಈಗ ಫ್ಯಾಮಿಲಿ ಇದೆ, ಮಗು ಇದೆ, ಬಂದರೆ ಬಿಡದಿಯಲ್ಲೇ ಕಳೀತಾ ಇರ್ತಾರೆ. ಎಲ್ಲೋ ಅವರು ಆಯಿತು, ಫ್ಯಾಮಿಲಿ ಆಯಿತು, ಹೊರಗಡೆ ಎಲ್ಲೂ ಓಡಾಡೋದಿಲ್ಲ. ಹೆಚ್ಚಾಗಿ ಮನೇಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬೆಂಗಳೂರಲ್ಲೂ ಸದಾಶಿವನಗರದಲ್ಲಿ ಮನೆ ಇರುತ್ತೆ, ಅಲ್ಲಿಗೆ ಯಾಕೆಂದರೆ ಆಫೀಸಲ್ಲಿ ಇರೋದ್ರಿಂದ ಅಲ್ಲಿ ಟ್ರಾವೆಲ್ ಮಾಡ್ತಾರೆ, ಅಲ್ಲಿಂದ ಬರ್ತಾರೆ. ಆಮೇಲೆ ಈಗ ಮನೆಯಲ್ಲಿ ಇಂಟೀರಿಯರ್ ಕೆಲಸ ನಡೀತಾ ಇದೆ. ಸೊ ಅದನ್ನು ನೋಡಿಕೊಂಡು ಹೋಗೋಕ್ಕೆ ಅಂತ ಬಂದು ಹೋಗ್ತಾ ಇರೋರು, ಇಲ್ಲಾಂದರೆ ಇಲ್ಲೇ ಸ್ಟೇ ಮಾಡೋರು. ಫ್ಯಾಮಿಲಿ ಇದ್ದಾಗಂತೂ ತಿಂಗಳು 2 ತಿಂಗಳು 3 ತಿಂಗಳಿದ್ದರೂ ಬಿಡದಿಯಲ್ಲೇ ಸ್ಟೇ ಮಾಡ್ತಾರೆ ಅವ್ರ ಮಗು ಮತ್ತು ಅವರ ಹೆಂಡತಿ ಜೊತೆ. ಅದರಿಂದಾಗಿ ಅದನ್ನೇ ಯಾರೋ ಸೂಕ್ಷ್ಮವಾಗಿ ಗಮನಿಸಿ, ಆ ಮೂಮೆಂಟನ್ನು ಗಮನಿಸಿ ಏನಾದ್ರು ಮಾಡಿರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಮುಂದೆ ಇಲಾಖೆಯವರು ಅದನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅದ್ರ ಮೇಲೆ. ಮೀಟ್ ಮಾಡಿದ್ರ ಯಾವಾಗ ಮೀಟ್ ಲಾಸ್ಟ್ ಟೈಮ್ ಏನಾದರೂ ಏನು ನಾವು ನಾರ್ಮಲಿ ಏನು ಅಂತಂದರೆ ಯಾವುದಿದ್ರು ಏನಾದ್ರು ಕೆಲಸ ಅವ್ರದ್ದು ಕಂಪನಿ ಕೆಲಸ ಏನಿರುತ್ತೆ ಅದನ್ನಷ್ಟೇ ಪ್ರಸ್ತಾಪ ನಮ್ಮಲ್ಲಿ ಮಾಡ್ರಿ, ಯಾವತ್ತೂ ಈ ರೀತಿಯ ಇದನ್ನು. ಬಟ್ ಮೊದಲಿಂದ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅವರು, ಯಾಕೆಂದರೆ ಮುತ್ತಪ್ರಯ್ಯ ಮಗ ಇರೋದ್ರಿಂದ ನ್ಯಾಚುರಲ್ ಆಗಿ ಮುತ್ತಪ್ರಯ್ಯವರ ಒಂದು ದ್ವೇಷ ಮಗನ ಮೇಲೇನೂ ಮುಂದುವರಿಯೋಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದಾಗಿ ಅದು ಹೇಳಕ್ಕೆ ಬರಲ್ಲ, ಯಾಕಂದರೆ ಇನ್ನು ಮುಂದೆ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗ್ತದೆ. ರಷ್ಯಾದಿಂದ ಒಂದು 2-3 ಡೇಸ್ ಬ್ಯಾಕ್ ಬಂದರು ಅಂತ ಹೇಳ್ತಾರಂಥದ್ದು, ಬಂದ ತಕ್ಷಣ ಈ ರೀತಿ ಅಟ್ಯಾಕ್ ಆಗಿರುವಂಥದ್ದು. ಬಟ್ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ. 2 ದಿನ ಹೇಗೆ ಲಾಸ್ಟ್ ವೀಕ್ ಇದ್ದರು, ಹೋಗಿ ಮತ್ತೆ ಮೊನ್ನೆ ಬಂದರು.